ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಡೀ ರಾಜ್ಯದಲ್ಲಿ ದೇಶಾದ್ಯಂತ ನಮ್ಮ ಭಾರತದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಒಂದು 134ನೇ ಜಯಂತಿಯ ಏನು ಇವತ್ತು ಸಂದರ್ಭ ಇದೆ. ಇವತ್ತು ನಾಡಿನಾದ್ಯಂತ ದೇಶಾದ್ಯಂತ ಇವತ್ತು ಸಂಭ್ರಮಾಚರಣೆ. ನಮ್ಮ ಒಂದು ಸಂವಿಧಾನವನ್ನು ರಚನೆ ಮಾಡಿದಂಥ ಅಂಬೇಡ್ಕರ್ ಅವರಿಗೆ ನಮ್ಮದೊಂದು ಸಲ್ಯೂಟ್. ಮತ್ತು ಹಾಗೆ ಇವತ್ತು ಎಲ್ಲ ಒಂದು ಸರ್ಕಾರಿ ಕಚೇರಿಗಳಲ್ಲೂ ರಜೆಗಳಾಗಿದೆ ಮತ್ತು ಬ್ಯಾಂಕ್ಗಳು ರಜೆಗಳಾಗಿದೆ. ಎಲ್ಲೆಲ್ಲೋ ಆ ಸಂಘ ಸಂಸ್ಥೆಗಳು ಮತ್ತು ಸಂಘಟನೆಗಳು ಅವರಿಗೆ ಗೌರವಾರ್ಥವಾಗಿ ಆಯಾ ಭಾಗದಲ್ಲಿ ಅವರಿಗೆ ಗೌರವ ಸಲ್ಲಿಸ್ತಾರೆ. ಅವರ ಫೋಟೋಗಳಿಗೆ ಮತ್ತು ಅವರ ಒಂದು ಭಾವಚಿತ್ರಕ್ಕೆ ಪುಷ್ಪಾಂಜಲಿ ನೀಡಿ ಗೌರವವನ್ನು ಸಲ್ಲಿಸ್ತಾರೆ. ಇನ್ನೂ ಒಂದು ಕಡೆ ನಾನು ಈ ಲೈವ್ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿದ್ದು 1949ನೇ ಒಂದು 25ನೇ ತಾರೀಕು ನವಂಬರ್ ಸಂದರ್ಭದಲ್ಲಿ. ಇವತ್ತು ಸ್ವತಂತ್ರ ಬಂದು 75-76 ವರ್ಷ ಕಳೆದರೂ ಸಹ ಇವತ್ತು ಸಂವಿಧಾನಕ್ಕೆ ಅದಕ್ಕೆ ಆದಂಥ ಚೌಕಟ್ಟಿದೆ. ಈ ಸಂವಿಧಾನವನ್ನು ಎಲ್ಲೋ ಒಂದು ಕಡೆ ನಮ್ಮ ರಾಜಕೀಯದ ಪುಡಾರಿಗಳು, ರಾಜಕೀಯದ ಶ್ರೇಷ್ಠಾಚಾರಕ್ಕೆ ಅವರವರ ಒಂದು ಪಕ್ಷಗಳ ನೀತಿ ಸಂಹಿತೆಗೆ ಎಲ್ಲೋ ಒಂದು ಕಡೆ ಸಂವಿಧಾನವನ್ನು ನಾವು ತಿರುಗುಮುರುಗು ಮಾಡುವಂಥ ವ್ಯವಸ್ಥೆಗಳು ಆಗ್ತಿದೆ. ಎಲ್ಲ ಒಂದು ಕಡೆ ಇವತ್ತು ರಾಜಕೀಯದ ವ್ಯವಸ್ಥೆಯ ಡೋಲಾಮಯವಾಗುವಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರುವಂಥ ಸಂವಿಧಾನಕ್ಕೆ ಯಾವುದೇ ಕಾರಣಕ್ಕೂ ಅಪಚಾರ ಆಗಬಾರ್ದು. ಇವತ್ತು ಭಾರತದಾದ್ಯಂತ ಸುಮಾರು 6,000ಕ್ಕೂ ಹೆಚ್ಚು ಜಾತಿಗಳಿದೆ, 123ಕ್ಕೂ ಭಾಷೆಗಳಿದೆ. ಎಲ್ಲ ಒಂದು ಕಡೆ ಇಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಒಂದು ಸಂವಿಧಾನದಲ್ಲಿ ಅದಕ್ಕೆ ಆದಂಥ ಚೌಕಟ್ಟಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ, ಶಕ್ತಿಯ ಜೀವನ ದುರ್ಬಲತೆಯ ಮರಣ ಅನ್ನುವಂಥ ಸಂದೇಶವನ್ನು ನೀಡಿದ್ದಾರೆ. ಯುವಕರಿಗೆ ಅವರದಂಥ ಸಂದೇಶಗಳಿದೆ. ವಿದ್ಯಾಭ್ಯಾಸ, ಅಸ್ಪೃಶ್ಯತೆ ಮತ್ತು ಬಡತನ ಮತ್ತು ಸಮಿಷ್ಠತೆ, ಹೀಗೆ ಎಲ್ಲ ಒಂದು ವರ್ಗದವರೆಗೂ ಸಹ ಅವ್ರದ್ದೇ ಆದಂಥ ಕೊಡುಗೆಗಳು ಅಪಾರ ಇದೆ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು. ಇವತ್ತು ರಾಜಕಾರಣಿಗಳು ಎಲ್ಲೋ ಒಂದು ಕಡೆ ತಮ್ಮ ಸ್ವೇಚ್ಛಾಚಾರಕ್ಕೆ ತಮ್ಮ ಒಂದು ಪಕ್ಷಗಳ ತಮ್ಮ ಸ್ವಯಿಷ್ಠ ತಮ್ಮ ಸ್ವಂತ ಬಲ ಮತ್ತು ಸ್ವಂತ ಒಂದು ನಾಯಕತ್ವ ಬೆಳೆಸ್ಕೊಳ್ಬೇಕಂತೇಳಿ ಇವತ್ತು ಎಲ್ಲೋ ಒಂದು ಕಡೆ ಸಂವಿಧಾನಕ್ಕೆ ಅಪಚಾರ ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಸಂವಿಧಾನಕ್ಕೆ ಅದಕ್ಕೆ ಆದಂಥ ಒಂದು ಚೌಕಟ್ಟಿದೆ. ನಾಡಿನಾದ್ಯಂತ ಜನ ಇವತ್ತು ಅಂಬೇಡ್ಕರ್ ಅವ್ರನ್ನ ನಾವು ದೇವರಲ್ಲ, ಇವತ್ತು ಸಂವಿಧಾನವನ್ನು ಶಿಲ್ಪಿ ಮಾಡಿರುವಂಥ ಅಂಬೇಡ್ಕರ್ ಅವ್ರನ್ನ ನಾವು ಇವತ್ತು ಪೂಜಿಸ್ತಿರೋದು ನಾಡಿನಾದ್ಯಂತ ಒಂದು ಹೆಮ್ಮೆನೇ. ಒಂದು ದೇವಮಾನವ ನಮ್ಮ ಅಂಬೇಡ್ಕರ್ ಅವರು. ಅಂಥ ಒಂದು ಮಹಾನ್ ವ್ಯಕ್ತಿಯ ದಿನ ಇವತ್ತು ನಾವೆಲ್ಲ ಸಂಭ್ರಮಿಸುತ್ತೀವಿ ಏಪ್ರಿಲ್ 14ರಂದು. ಎಲ್ಲ ಒಂದು ಕಡೆ ನಾವು ಇವತ್ತು ಸಂವಿಧಾನವನ್ನು ಚೌಕಟ್ಟಲ್ಲಿ ಎಲ್ಲದಕ್ಕೂ ನ್ಯಾಯ ಒದಗಿಸಬೇಕು. ಸಂವಿಧಾನದ ಒಂದು ವ್ಯವಸ್ಥೆಯಲ್ಲಿ ರಾಜಕಾರಣಿಗಳಿಗೆ ನಾವು ಬುದ್ಧಿ ಕಲಿಸ್ಬೇಕು. ಇವತ್ತು ನಮ್ಮ ಒಂದು ವ್ಯವಸ್ಥೆನ ಹಾಳು ಮಾಡ್ತಿರೋದು ಮೊದಲನೇದಾಗಿ ರಾಜಕಾರಣಿಗಳು. ಹಿಂದಿನ ದಿನಗಳು ಇದ್ದಂಥ ರಾಜಕಾರಣಿಗಳು ಕೆಂಗಲ್ ಹನುಮಂತಯ್ಯನವರ ಕಾಲದಿಂದ ಹಿಡಿದು ಇವತ್ತಿನ ಕುಮಾರಸ್ವಾಮಿ, ಯಡಿಯೂರಪ್ಪನವರ, ಸಿದ್ದರಾಮಯ್ಯವರ ಕಾಲದವರೆಗೂ ತುಂಬ ರಾಜಕೀಯದ ಬದಲಾವಣೆಯನ್ನು ಡೋಲಾಮಯವಾಗಿದೆ. ಸಂವಿಧಾನವೂ ಸಹ ಎಲ್ಲೋ ಒಂದು ಕಡೆ ಈಗೂ ಆಗುವಂಥ ಪರಿಸ್ಥಿತಿಗಳಿದೆ. ಎಲ್ಲೋ ಕಾನೂನಲ್ಲಿ ಎಲ್ಲದಕ್ಕೂ ಚೌಕಟ್ಟಿದೆ. ನಾನು ಎಲ್ಲೋ ಒಂದು ಕಡೆ ಈ ಸಂವಿಧಾನವನ್ನು ಹಾಳು ಮಾಡುವಂಥದ್ದು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನನ್ನ ಹಕ್ಕನ್ನು ನಾನು ಮಂಡಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಸಂವಿಧಾನ ಉಳಿಸ್ಬೇಕು, ಸಂವಿಧಾನವನ್ನು ಬೆಳೆಸಬೇಕು. ಪ್ರತಿಯೊಬ್ಬರಿಗೂ ಅಂಬೇಡ್ಕರ್ ಅವರು ಹೇಳಿದ್ದು ಶಿಕ್ಷಣ ಅಮೂಲ್ಯವಾದದ್ದು. ಆ ಶಿಕ್ಷಣವನ್ನು ಪುಣ್ಯಾತ್ಮ ತಂದೆ ತಾಯಿಗಳು ಕೊಟ್ಟು ಮಕ್ಕಳನ್ನು ನಾಡಿನ ಒಂದು ಸ್ವಾಭಿಮಾನಿಗಳ ಒಂದು ಪ್ರಜೆಗಳಾಗಿ ಬೆಳೆಸಬೇಕು ಅಂತ ಹೇಳೋದು ನನ್ನ ಒಂದು ಲೈವ್ನ ಉದ್ದೇಶ. ಅಂಬೇಡ್ಕರ್ಗೆ ಈ ಮೂಲಕ ನಾನು ಒಂದು ಗೌರವವನ್ನು ಸಲ್ಲಿಸಿ ಈ ಒಂದು ಲೈವ್ನ ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ.